ಊಟ ಅಂದಮೇಲೆ ಉಪ್ಪಿನಕಾಯಿ ಇಲ್ಲ ಅಂದರೆ ಅಪೂರ್ಣ. ಸೊ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಉಪ್ಪಿನಕಾಯಿ ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ತಿನ್ಬೋದು. ನಾನಿಲ್ಲಿ ಸದ್ಯಕ್ಕೆ ಒಂದು 4 ಮಾವಿನಕಾಯಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ಅದರಲ್ಲಿರೋ ಹಾಲನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ತಾಯಿದ್ದೀನಿ. ಸರಿ, ಇದು ನೀರಿನಂಶ ಸ್ವಲ್ಪನೂ ಸಹ ಇಲ್ಲದ ಹಾಗೆ ಒಂದು ಒಣಗಿದ ಕಾಟನ್ ಬಟ್ಟೆಯಲ್ಲಿ ಸಂಪೂರ್ಣವಾಗಿ ನೀರಿನ ಅಂಶ ಇಲ್ಲದ ಹಾಗೆ ಒರೆಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒರೆಸಾದ್ಮೇಲೆ ಇದನ್ನು ನನಗೆ ಯಾವ ಆಕಾರದಲ್ಲಿ ಬೇಕೋ ಆ ರೀತಿ ಹೆಚ್ಕೊತಾ ಇದ್ದೀನಿ. ಸ್ವಲ್ಪ ಸಣ್ಣಕ್ಕೆ ಹೆಚ್ಚುತ್ತಾ ಇದ್ದೀನಿ. ಯಾಕೆ ಅಂದರೆ ನಾವು ಇದನ್ನು ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಬೇಕಾಗಿರೋದ್ರಿಂದ ಸಣ್ಣಕ್ಕೆ ಹೆಚ್ಕೊಳ್ತಾ ಇದ್ದೀನಿ. ಇದನ್ನು ಬಿಸಿಲಲ್ಲಿ ಪೂರ್ತಿಯಾಗಿ ಒಣಗಿಸ್ಬಾರ್ದು. ಮುಕ್ಕಾಲು ಭಾಗ ಹಸಿಯಾಗಿರಬೇಕು, ಫುಲ್ಲು ಹಸಿಯಾಗೂ ಇರಬಾರ್ದು. ಆ ರೀತಿ ಸುಮಾರು 5ರಿಂದ 6 ಗಂಟೆ ಬಿಸಿಲಲ್ಲಿಟ್ಟರೆ ಸಾಕು. ಅದರಲ್ಲಿ ನೀರಿನ ಅಂಶ ಡ್ರೈ ಆದರೆ ಸಾಕು. ನಾವು ಮಾಡೋ ಉಪ್ಪಿನಕಾಯಿಗೆ ಸರಿಯಾಗಿ ಹದವಾಗಿ ಇರುತ್ತೆ. ಈ ಹೆಚ್ಕೊಂಡಾದಮೇಲೆ ಉಪ್ಪಿನಕಾಯಿಗೆ ಉಪ್ಪನ್ನು ನಾವು ಹುರಿದು ಹಾಕೋದ್ರಿಂದ ಕೆಡಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ನಾನೊಂದು 4 ಚಮಚ ಉಪ್ಪನ್ನು ಸಣ್ಣ ಬಾಣಲಿ ಇಟ್ಕೊಂಡು ಹುರಿದು ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಗಾಜಿನ ಪಾತ್ರೆಗೆ ಒಂದು 2 ಸ್ಪೂನು ಮಾವಿನಕಾಯಿ ಹೋಳುಗಳನ್ನು ಹಾಕ್ತಾ ಅದಕ್ಕೆ 1 ಸ್ಪೂನ್ ಉಪ್ಪನ್ನು ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಇದೇ ಮೆಥಡಲ್ಲಿ ಮತ್ತೆ ಒಂದು 3-4 ಸ್ಪೂನು ಮಾವಿನಕಾಯಿ ಹೋಳುಗಳನ್ನು ಹಾಕ್ತಾಯಿದ್ದೀನಿ. ಮತ್ತು ಅದಕ್ಕೆ 1 ಸ್ಪೂನ್ ಉಪ್ಪು ಮತ್ತು ಅರಿಶಿನ ಪುಡಿಯನ್ನು ಹಾಕ್ತಾ ತುಂಬ್ತಾ ಇದ್ದೀನಿ. ನನ್ನಲ್ಲಿರೋ ಜಾಡಿಗೆ 4 ಮಾವಿನಕಾಯಿನ ಒಂದೇ ಡಬ್ಬದಲ್ಲಿ ಹಾಕೋಕ್ಕಾಗಲ್ಲ, ಒಂದೇ ಗಾಜಿನ ಬಾಟ್ಲಿಗೆ. ಅದಕ್ಕೆ ನಾನು ಸುಮಾರು 2 ಗಾಜಿನ ಬಾಟ್ಲಿಗೆ ತುಂಬಿ ಇಡ್ತಾಯಿದ್ದೀನಿ. ಇದೇ ಪ್ರೊಸೀಜರಲ್ಲಿ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನ್ ಮಾತ್ರ ಹಾಕಿ, ಅರಿಶಿನ ಪುಡಿ ಸ್ವಲ್ಪನೇ ಹಾಕಿ ಆ ಬಾಟ್ಲಿನ ಚೆನ್ನಾಗಿ ಕೈ ಆಡಿಸಿ ತುಂಬಿಟ್ಕೋಬೇಕು. ಸುಮಾರು 2 ದಿನಗಳ ಕಾಲ ಈ ರೀತಿ ತುಂಬಿ ಇಡೋದ್ರಿಂದ ಅದರಲ್ಲಿರೋ ಹುಳಿ ಅಂಶ ಎಲ್ಲ ಬಿಟ್ಕೊಂಡು ಮುಕ್ಕಾಲು ಬಾಟ್ಲಿ ಆಗುತ್ತೆ. 1 ಬಾಟ್ಲಿ ಫುಲ್ ತುಂಬಿಟ್ರೆ ಅದು ಮುಕ್ಕಾಲು ಬಾಟ್ಲಿಗೆ ಇಳಿಯುತ್ತೆ. ಆ ರೀತಿ ಅದು ಸಣ್ಣಕ್ಕಾಗೋಗ್ಬಿಡುತ್ತೆ. ನೋಡೋಕ್ಕೆ ಮಾತ್ರ ಎಷ್ಟೊಂದು ಅನಿಸುತ್ತೆ, ಆದರೆ ಮಾಡಿದಾಗ ಒಂದೇ ಒಂದು ಗಾಜಿನ ಬಾಟ್ಲಿ ಆಗುತ್ತೆ ಅಷ್ಟೆ. ನೀವು ನೋಡ್ತಿದ್ದೀರಾ ಪ್ರೇಮ ಅಡುಗೆ ಮನೆ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸಿಗೂ ಸಹ ಹೇಳಿ ಅಂತ ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟು 2 ದಿನ ಆದಮೇಲೆ ನೋಡಿ, ಉಪ್ಪಿನಕಾಯಿ ಜಾಡಿಯಲ್ಲಿರುವ ಈ ತುಂಬಿಟ್ಟಿದ್ವಲ್ಲ ಈ ಮಾವಿನಕಾಯಿ ಹೋಳುಗಳು ಎಷ್ಟು ಚೆನ್ನಾಗಿ ರಸ ಬಿಟ್ಕೊಂಡಿರುತ್ತೆ ಅಂದರೆ ಅದರಲ್ಲಿರೋ ಹುಳಿ ಅಂಶ ಎಲ್ಲ ಹೋಗಿ ನೋಡಿ ಈ ರೀತಿ ಸಣ್ಣಕ್ಕಾಗೋಗ್ಬಿಟ್ಟಿರುತ್ತೆ. ಇದನ್ನು ಒಂದು ಹೋಲಿರುವ ಪಾತ್ರೆಗೆ ಸುರಿದು ಈ ರಸನ ನಾವು ತೆಗೆದಿಟ್ಕೊಂಡಿರಬೇಕು. ಈ ರಸ 2 ದಿನ ಆದರೂ ಏನಾಗಲ್ಲ. ಇದನ್ನು ಒಂದು ಪಾತ್ರೆಯಲ್ಲಿ ಹಾಗೆ ತೆಗೆದಿಟ್ಕೊಂಡು ಉಳಿದಿರೋ ಹೋಳುಗಳನ್ನು ನಾವು ನೀರೆಲ್ಲ ಇಳಿದ ಮೇಲೆ ಬಿಸಿಲಲ್ಲಿ ಒಣಹಾಕಬೇಕು. ಬಿಸಿಲಲ್ಲಿ ಸುಮಾರು ಒಂದು 5-6 ಗಂಟೆ ಒಣಗಿಸಿದ್ರೆ ಸಾಕು. ಈ ರೀತಿ ಆಗುತ್ತೆ. ಈ ಹೋಳುಗಳನ್ನು ರೆಡಿ ಮಾಡಿ ಇಟ್ಕೊಂಡ್ಮೇಲೆ ನೀರಿತ್ತಲ್ಲ ಆವಾಗಲೇ ಅದನ್ನು ಕುದಿಯೋಕ್ಕೆ ಇಡಬೇಕು. ನೀರು ಕುದ್ದಾದಮೇಲೆ ಅದು ತಣ್ಣಗಾಗಕ್ಕೆ ಬಿಟ್ಟು ನಾವು ಈ ಕಡೆ ಉಪ್ಪಿನಕಾಯಿ ಪೌಡ್ರು ಮಸಾಲೆ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಮೊದಲನೇದಾಗಿ 1-2 ಸ್ಪೂನ್ ಸಾಸಿವೆನ ಒಂದು ಸಣ್ಣ ಬಾಣಲೆಗೆ ಹಾಕಿ ಚಟಪಟ ಅನ್ನೋವರೆಗೂ ಹುರಿರಿ. ನೆಕ್ಸ್ಟು ಒಂದು ಅರ್ಧ ಸ್ಪೂನ್ ಅಷ್ಟೇ ಮೆಂತ್ಯ ಹಾಕಬೇಕು. ಜಾಸ್ತಿ ಹಾಕಿದ್ರೆ ಕಹಿ ಬಂದ್ಬಿಡುತ್ತೆ. ಅರ್ಧ ಸ್ಪೂನ್ ಮೆಂತ್ಯ ಕಾಳನ್ನು ಹುರಿದು ಸಾಸಿವೆ ಮತ್ತು ಮೆಂತ್ಯನ ಪುಡಿ ಮಾಡಿ ರೆಡಿ ಮಾಡ್ಕೋಬೇಕು. ಒಗ್ಗರಣೆಗೆ ಇನ್ನೊಂದು ಸಲ ಬಾಣಲಿ ಇಟ್ಟು ಇಂಗು, ಸಾಸಿವೆ, ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೋಬೇಕು. ಎಣ್ಣೆಯನ್ನು ನಾನು ಕಡಿಮೆ ಹಾಕಿದ್ದೀನಿ, ನೀವು ಜಾಸ್ತಿ ಹಾಕಬೇಕು. ನನಗೆ ಎಣ್ಣೆ ಅಷ್ಟು ಇಷ್ಟ ಆಗಲ್ಲ ಅಂತ ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ಕುದಿಯೋಕ್ಕಿಟ್ಟಿದ್ವಲ್ಲ ಹುಳಿ ನೀರು, ಅದು ಕುದ್ದು ತಣ್ಣಗಾಗಿದೆ. ಅದಕ್ಕೆ ನಾವು ಒಣಗಿಸಿರೋ ಮಾವಿನಕಾಯಿ ಹೋಳುಗಳನ್ನು ಹಾಕಬೇಕು. ಖಾರದ ಪುಡಿ ಖಾರ ನೋಡಿ ಹಾಕ್ಕೊಳ್ಳಿ. ನಾನು 4 ಚಮಚ ಹಾಕ್ಕೊಂಡಿದ್ದೀನಿ. ಪುಡಿ ಮಾಡಿಟ್ಕೊಂಡಿರೋ ಪೌಡ್ರ್ ಹಾಕಿದ್ದೀನಿ. ಕಾಯಿಸಿ
ಆರಿಸಿರುವ ಎಣ್ಣೆ ಅನ್ನ ಹಾಕಿದ್ದೀನಿ. ಇದಿಷ್ಟಿದ್ರೆ ಸಾಕು ಕಣ್ರಿ. ರುಚಿಯಾದಂತಹ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ. ಬಾಯಲ್ಲಿ ನೀರಂತೂ ಬರೋದು ಗ್ಯಾರಂಟಿ, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಮ್ಮೆ ಸೀಸನ್ ಇರೋದ್ರಿಂದ ಮಾಡಿ ಒಂದು ಗಾಜಿನ ಬಾಟ್ಲಿಲಿ ಹಾಕಿಟ್ರೆ ಸುಮಾರು ತಿಂಗಳ ಕಾಲ ತಿನ್ಬೋದು. ಇದು ಕಳೆದ ಮೇಲೆ ಯಾವ ಕಲರ್ ಬರುತ್ತೆ ಗೊತ್ತಾ? ಸೂಪರಾಗಿರುತ್ತೆ. 2 ದಿನ ಕಳೆದ ಮೇಲೆ ಇನ್ನೂ ಚೆನ್ನಾಗಿರುತ್ತೆ. ನೀವು ಈ ಸೀಸನಲ್ಲಿ ಇದನ್ನು ಒಮ್ಮೆ ಮಾಡಿ ನೋಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.